ಹಲೋ ಹಾಯ್ ನಮಸ್ತೆ. ಇವತ್ತು ಫ್ರೈಡೇ. ಜನರಲಾಗಿ ಮಕ್ಕಳು ತಿನ್ನಕ್ಕೆ ಅಂತ ಹೇಳಿ ಕೇಳ್ತಾನೆ ಇರ್ತಾರಲ್ಲ, ಅದರಲ್ಲೂ ಸಮ್ಮರ್ ವೆಕೇಷನ್ ಸ್ಟಾರ್ಟ್ ಆಗಿ ಫುಲ್ ಡೇ ಮನೇಲಿದ್ದಾರೆ ಅಂತ ಹೇಳಿ ಅಂದರೆ ತಿನ್ನಕ್ಕೆ ಅಂತ ಹೇಳಿ ಕೇಳ್ತಾನೆ ಇರ್ತಾರೆ. ಸೊ ಹಾಗಾಗಿ ಇವತ್ತು ಫ್ರೆಂಡ್ ಮನೆಗೆ ಹೋಗ್ತಾ ಇದ್ವಿ. ಹಾಗೆ ಅಲ್ಲಿ ಹೋಗಿ ಒಂದು ರೆಸಿಪಿ ಮಾಡೋಣ ಅಂತ ಹೇಳಿಬಿಟ್ಟು ಸ್ವೀಟ್ ಬೂಂದಿ ಬರುತ್ತಲ್ಲ ಆ ಥರದ್ದು ಮಾಡಿ ಬೌಲಲ್ಲಿ ಹಾಕ್ಕೊಟ್ರೆ ಒಂದೇ ಕಾಳು ತಿನ್ಕೊಂಡಿರ್ತಾರೆ ಅಂತ ಹೇಳಿ ಹಾಗೆ ರೆಸಿಪಿ ಟ್ರೈ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ವಿ. ಸೊ ಫ್ರೆಂಡ್ ಮನೆಗೆ ಹೊರಟ್ವಿ, ಮನೆ ಹತ್ರನೇ ಇರೋದು. ಇದಕ್ಕೆ ಫಸ್ಟ್ ಶುಗರ್ ಸಿರಪ್ ಮಾಡೋಕ್ಕೆ 2 ಕಪ್ ಶುಗರ್ ತೊಗೊತಾ ಇದ್ದೀವಿ ಆ್ಯಂಡ್ ಅದ್ರ ಜೊತೆಗೆ 1/4 ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀವಿ. ಆ್ಯಂಡ್ ಹಾಗೆ 2 ಕಪ್ಸಷ್ಟು ಕಡಲೆ ಹಿಟ್ಟು. ಸೊ ಕಡಲೆ ಹಿಟ್ಟಿಗೆ ಬೇರೆ ಏನೂ ಹಾಕಲ್ಲ. ಇದನ್ನು ಈ ಬ್ಯಾಟರ್ ಒಂದು ಮೀಡಿಯಮ್ ಥಿಕ್ ಕನ್ಸಿಸ್ಟೆನ್ಸಿಯಲ್ಲಿ ಕಲಿಸ್ಕೊಬೇಕಿರುತ್ತೆ. ಸೊ ಇದಕ್ಕೆ ಫ್ಲೇವರ್ಗೆ ಪಚ್ಚ ಕರ್ಪೂರ ಹಾಕ್ತಾರೆ. ನಮ್ಮ ಹತ್ರ ಕರ್ಪೂರ ಇಲ್ಲ ಅಂತ ಹೇಳಿ ಅಂದರೆ 4 ಲವಂಗ ಆ್ಯಂಡ್ ಚಕ್ಕೆ ಹಾಕಿದ್ರೆ ಮತ್ತೆ ಲಾಸ್ಟಲ್ಲಿ ಏಲಕ್ಕಿ ಪೌಡರ್ ಹಾಕಿದ್ರೆ ನಿಮಗೆ ಬರುತ್ತೆ. ಒಂದು ಜಾಲದಲ್ಲಿ ಹಾಕಿ ಬೂಂದಿನ ಈ ರೀತಿಯಾಗಿ ಪ್ರಿಪೇರ್ ಮಾಡ್ಕೊಬೋದು. ಅದಾದಮೇಲೆ ಅದನ್ನು ಶುಗರ್ ಸಿರಪ್ ಜೊತೆ ಮಿಕ್ಸ್ ಮಾಡಿದ್ರೆ ನಿಮಗೆ ಯಮ್ಮಿ ಸ್ವೀಟ್ ಬೂಂದಿ ರೆಡಿ ಆಗೋಗುತ್ತೆ.